ಮಹಾಸ್ವಾಮಿಗಳ ಆಶೀರ್ವಾದ ಫಲದಿಂದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾನ ತಪಸ್ಸು ಬಲದಿಂದ ಇವತ್ತಿಗೂ ಕೂಡ ಅವರು ಎಲ್ಲರ ನಾಮಸ್ಮರಣೆಯಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಗುರುವಂದನೆ ಕಾರ್ಯಕ್ರಮದ 70ನೇ ತಿಂಗಳದ 90ನೇ ತಿಂಗಳದ ಮಹತ್ವವಾದಂಥ ಈ ಗುರುವಂದನೆ ಕಾರ್ಯಕ್ರಮಕ್ಕೆ ಸಹಾನುಭೂತಿಯಾಗಿ ಬಹಳ ಸುಂದರ ಪ್ರೀತಿ ಪ್ರೇಮಗಳಿಂದ ಹೂಗಾರ ಬಂಧುಗಳು ಪ್ರತಿ ತಿಂಗಳ ಅವರ ವ್ಯವಸ್ಥೆಯನ್ನು ಮಾಡುತ್ತಾ ಸೇವೆಯನ್ನು ಕೈಯುವಂಥ ಪುಣ್ಯಾತ್ಮರಿಗೆ ಮೊದಲ ವಂದನೆಗಳನ್ನು ಸಲ್ಲಿಸೋಣ. ಯಾಕಂದ್ರೆ ಅದು ಬಹಳ ಮಹತ್ವದ ಮಾತು. ನಿಮಗೆ ಇದು ಕುಂಡ್ರಾಕ ಜಾಗ ಕೊಟ್ಟಿದ್ದಿಲ್ಲ ಅನ್ನೋದು ನೀವೇನು ಬರ್ತಿದ್ರಿ. ವಿಶಾಲವಾದ ಜಾಗ, ವಿಶಾಲವಾದ ಬೈಲ, ಮುಂದೆಲ್ಲ ಬೆಳೆ ಗಿಡಗಂಟಿಗಳು, ಎಲ್ಲ ಸುಂದರವಾದ ಹವಾಮಾನ. ಇವತ್ತಿನ ಸುಂದರವಾದ ಹವಾಮಾನ ನೋಡಿದ್ರೆ ನೀವು ಕೂತಿದ್ದ ಹೆಚ್ಚಿನ ಮಾತು. ನಾನು ಪ್ರವಚನ ಶುರು ಮಾಡುದ್ರಾಗ ಎಲ್ಲರೂ ಹೋಗ್ತಿರುವ ಏನೋ ಅಂತ ನಾ ತಿಳ್ಕೊಂಡು ಕೂತೀನಿ. ಆದ್ರೂ ಇನ್ನೂ ಕೂತಾರೆ. ಅದಕ್ಕೆ ತಮ್ಮೆಲ್ಲರ ಭಕ್ತಿ, ಪ್ರೀತಿ, ಪ್ರೇಮ, ವಿಶ್ವಾಸ, ಗುರುಗಳ ಮೇಲೆ ನಂಬಿಕೆ ಅನ್ನುವಂಥ ಪವಿತ್ರವಾದಂಥ ನಿಮ್ಮ ದೇಹಕ್ಕೆ ಆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಗಟ್ಟಿ ಮಾಡಿಬಿಟ್ಟ. ಯಾಕಂದ್ರೆ ಅವರು ತಮ್ಮ ದೃಷ್ಟಿಯಲ್ಲೇ ಏನೇನು ನೊಂದ್ಕೊಂಡ್ರು ಕೂಡ ಯಾರಿಗೆ ನೋವನ್ನು ಕೊಟ್ಟಿಲ್ಲ. ಅದಕ್ಕೆ ಅಂತ ಮಹಾತ್ಮ ದಿವ್ಯ ಪವಿತ್ರವಾದಂಥ ಈ ಆಧ್ಯಾತ್ಮಿಕವಾದಂಥ ಬಹಳ ಸುಂದರವಾದಂಥ ಪ್ರೀತಿಯನ್ನಿಟ್ಟ ಬಂದಂಥ ಶರಣೆಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯಾಕಂದ್ರೆ ನಿಮಗೆ ವಂದನೆ ನಾವು ಮೊದಲು ಯಾಕೆ ಸಲ್ಲಿಸಬೇಕಾಗೈತಿ ಅಂತಂದ್ರೆ ನೀವೆಲ್ಲರೂ ಕೂತ್ರೆ ಆ ಪ್ರವಚನ ಹೇಳಕ್ಕೆ ನೀವು ಎಲ್ಲ ವಾರದಿ ಅಂತಂದ್ರೆ ನಾ ಎಲ್ಲಿ ಪ್ರವಚನ ಯಾರಿಗೆ ಹೇಳಿ ನೀವು ಗಿಡಗಂಟಿಗೆ ಹೇಳಿ ಇಲ್ಲೇ ಹೂಗಾರ ಪಾರ್ದಾನ ಬೆಳಿಗ್ಗೆ ಹೇಳಬೇಕು, ಆಕಾಶದೊಳಗೆ ನಕ್ಷತ್ರ ಕೇಳಬೇಕು, ಯಾವುದೂ ತಿಳಿಯಲಾಗುವಂಥ ಮಾತ. ಆದರೂ ಭಕ್ತಿ ಸಾಧನೆಯಲ್ಲಿ ಅನ್ನುವಂಥದ್ದು ಸಾಧಿಸೋದು ಬಹಳ ಕಠಿಣ. ಇವು ಎಲ್ಲ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಮೊದಲಿಗೆ ತಪಸ್ಸು ಬಲ ಬೇಕು. ತಪಸ್ಸು ಬಲದ ಪುಣ್ಯಾತ್ಮರ ಅದಾರು ಅಂತ ಹೇಳಿ ಈ ಕಾರ್ಯಕ್ರಮ ನಡೀತದೆ. ದಿವ್ಯ ಮಹಾನ್ ಪವಿತ್ರವಾದ ಶಂಕರಾನಂದ ಮಹಾಸ್ವಾಮಿಗಳು ಆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಅಂತದೊಂದು ದಿವ್ಯವಾದ ಆಶೀರ್ವಾದ ಮಾಡಿ ಆ ದಿವ್ಯವಾದ ಆಶೀರ್ವಾದ ಬಲನ ಇವತ್ತು ನಮ್ಮನ್ನ ರಚನೆ ಮಾಡ್ತೀವಿ. ಅದನ್ನ ನಾವು ತಿಳ್ಕೋಬೇಕು. ಆ ದಿವ್ಯವಾದ ಫಲಾಪೇಕ್ಷೆಗಳು ಸಿಗಬೇಕಾದ್ರೆ ಅವರಲ್ಲಿ ತಪಸ್ಸರ ಬಲ ಅಂದ್ರೆ ದಿವ್ಯವಾದ ಮಂತ್ರ, ಗುರು ಹೇಳಲ್ಪಟ್ಟ ದಿವ್ಯವಾದ ಮಂತ್ರ ಏನೈತಿಲ್ಲ ಅದನ್ನು ಯಾರು ಸಾಧನೆ ಮಾಡುತ್ತಿಲ್ಲ ಅವರಲ್ಲಿ ಒಂದು ಗಟ್ಟಿತನ ಬರ್ತಾರೆ, ಬಹಳ ಗಟ್ಟಿತನ ಬರ್ತಾರೆ. ಇಲ್ಲಿಯವರೆಗೆ
ಗುರುವಂದನೆ ಕಾರ್ಯಕ್ರಮದ 70ನೇ ತಿಂಗಳದ 90ನೇ ತಿಂಗಳದ ಮಹತ್ವವಾದಂಥ ಈ ಗುರುವಂದನೆ ಕಾರ್ಯಕ್ರಮಕ್ಕೆ ಸ್ವಾನುಭೂತಿಯಾಗಿ ಬಹಳ ಸುಂದರ ಪ್ರೀತಿ ಪ್ರೇಮಗಳಿಂದ ಹೂಗಾರ ಬಂಧುಗಳು ಪ್ರತಿ ತಿಂಗಳ ಅವರ ವ್ಯವಸ್ಥೆಯನ್ನ ಮಾಡುತ್ತಾ ಸೇವೆಯನ್ನ ಕೈಯುವಂತ ಪುಣ್ಯಾತ್ಮರಿಗೆ ಮೊದಲ ವಂದನೆಗಳನ್ನು ಸಲ್ಲಿಸು. ಯಾಕಂದ್ರೆ ಅದು ಬಹಳ ಮಹತ್ವದ ಮಾತ. ನಿಮಗೆ ಇದು ಕುಂಡ್ರಾಕ ಜಾಗ ಕೊಟ್ಟಿದ್ದಿಲ್ಲ ಅನ್ನೋದು ನೀವೇನು ಬರ್ತಿದ್ದೀರಿ. ವಿಶಾಲವಾದ ಜಾಗ, ವಿಶಾಲವಾದ ಬೈಲ, ಮುಂದೆಲ್ಲ ಬೆಳೆ ಗಿಡಗಂಟಿಗಳು, ಎಲ್ಲ ಸುಂದರವಾದ ಹವಾಮಾನ. ಇವತ್ತಿನ ಸುಂದರವಾದ ಹವಾಮಾನ ನೋಡಿದ್ರೆ ನೀವು ಕೂತಿದ್ದ ಹೆಚ್ಚಿನ ಮಾತು. ನಾನು ಪ್ರವಚನ ಶುರು ಮಾಡುದ್ರಾಗ ಎಲ್ಲರೂ ಹೋಗ್ತಿರುವ ಏನೋ ಅಂತ ನಾ ತಿಳ್ಕೊಂಡು ಕೂತೀನಿ. ಆದ್ರೂ ಇನ್ನೂ ಕೂತಾರೆ. ಮಹಾಸ್ವಾಮಿಗಳ ಆಶೀರ್ವಾದ ಬಲದಿಂದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾನ ತಪಸ್ಸು ಬಲದಿಂದ ಇವತ್ತಿಗೂ ಕೂಡ ಅವರು ಎಲ್ಲರ ನಾಮಸ್ಮರಣೆಯಲ್ಲಿ ಉಳ್ಕೊಂಡಿದ್ದಾರೆ. ಆಗಲೇ